ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಃ ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಸತ್ಯಧೀರಕರಾಬ್ಜೋತ್ಥಃ ಜ್ಞಾನವೈರಾಗ್ಯಸಾಗರಃ ಸತ್ಯಜ್ಞಾನಾಖ್ಯತರಣಿಃ ಸ್ವಾಂತಧ್ವಾಂತಂ ನಿಕೃಂತತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಮನಸ್ಸು, ಮಾತು, ಕೃತಿಗಳಿಂದ ಒಬ್ಬರಿಗೆ ಹಿಂಸೆಯಾಗದಂತೆ ನೋಡಿಕೊಳ್ಳುವುದೇ ನಾವು ದೇವರಿಗೆ ಸಮರ್ಪಣೆ ಮಾಡುವ ಒಂದು ಪುಷ್ಪ. ಹಿಂಸೆ ಮಾಡಿದರೆ ಮುಖ ಬಾಡಿ ಹೋಗುತ್ತೆ. ನಮ್ಮಿಂದ ಒಬ್ಬರಿಗೆ ಹಿಂಸೆಯಾಗೋದಿಲ್ಲ ಅಂದರೆ ಮುಖ ಅರಳತ್ತೆ. ಅಕ್ಕಪಕ್ಕದ ಜನರ ಮುಖ ಅರಳುವಂತೆ, ಹೂ ಅರಳುವಂತೆ ಮಾಡುವುದೇ ಅದು ಅಹಿಂಸೆ. ಹೀಗಾಗಿ ಅಹಿಂಸೆ ಇದೊಂದು ಪುಷ್ಪ. ಯಾಕೆ ಅಂದರೆ ಮುಖವನ್ನು ಅರಳಿಸ್ತದೆ. ಹಿಂಸೆ ಇದು ಮುಖ ಬಾಡುವಂತೆ ಮಾಡುತ್ತೆ. ಬಾಡಿದ ಪುಷ್ಪಗಳನ್ನು ಸಮರ್ಪಣೆ ಮಾಡಬಾರದು, ಅರಳಿದ ಪುಷ್ಪವನ್ನು ಸಮರ್ಪಣೆ ಮಾಡಬೇಕು. ಸುತ್ತಮುತ್ತಲಿನ ಸಜ್ಜನರು, ಅವರ ಅಂತರ್ಯಾಮಿಯಾಗಿರುವಂತಹ ಭಗವಂತ, ಆ ಅಂತರ್ಯಾಮಿಯಾದ ಪರಮಾತ್ಮ ಸಂತುಷ್ಟರಾಗಿ ಇವರಿಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಿದ ಅಂದರೆ ಆ ಅಧಿಷ್ಠಾನರಾದ ಜೀವರ ಮುಖ ಅರಳುತ್ತೆ. ಆ ರೀತಿಯ ಒಂದು ಅಹಿಂಸಾ ಅಂತನ್ನುವ ಪುಷ್ಪವನ್ನು ದೇವರಿಗೆ ಅರ್ಪಣೆ ಮಾಡಬೇಕು. ಇಂದ್ರಿಯ ನಿಗ್ರಹ, ಕಾಮಕ್ರೋಧಾದಿಗಳನ್ನು ನಿಗ್ರಹ ಮಾಡಿ ಇಂದ್ರಿಯಗಳನ್ನು ನಿಗ್ರಹ ಮಾಡಿಕೊಳ್ಳುವುದು ಇದು ಎರಡನೆಯ ತರಹದ ಪುಷ್ಪ. ಅಹಿಂಸಾ ಪ್ರಥಮಂ ಪುಷ್ಪಂ ಪುಷ್ಪಂ ಇಂದ್ರಿಯ ನಿಗ್ರಹ. ಸರ್ವಭೂತ ದಯಾ ಪುಷ್ಪಂ ಕ್ಷಮಾ ಪುಷ್ಪಂ ತತಃ ಪರಂ. ಎಲ್ಲರ ಮೇಲೆ ದಯ ಮಾಡುವುದು ಇದು ಮೂರನೆಯ ಪುಷ್ಪ. ನಮಗಿಂತಲೂ ಚಿಕ್ಕವರಾದವರು, ಕಷ್ಟದಲ್ಲಿದ್ದವರು, ಅಂಥವರನ್ನು ನೋಡಿ ಅವರ ಬಗ್ಗೆ ದಯೆ ತೋರಿದರೆ, ಅವರಿಗೆ ಸಹಾಯ ಮಾಡಿದರೆ ಆಗಲೂ ಅವರಿಗೆ ಬಹಳ ಸಂತೋಷ ಆಗ್ತದೆ. ಕಷ್ಟದಲ್ಲಿದ್ದವರಿಗೆ ಸಹಾಯದ ಹಸ್ತವನ್ನು ನಾವು ಚಾಚಿದರೆ ಆಗವು ಅವರ ಮುಖ ಅರಳತ್ತೆ. ಆ ದಯೆಯೇ ಒಂದು ಪುಷ್ಪ. ತಪ್ಪು ಮಾಡಿದಾಗ ಅಯ್ಯೋ ನನ್ನನ್ನು ಏನೋ ಮಾಡಿಬಿಡ್ತಾರೆ, ಇವರು ಹೊಡೆದು ಬಿಡ್ತಾರೆ ಅಂತನ್ನುವ ಭಯದಿಂದ ಕಕ್ಕಾವಿಕ್ಕಿಯಾಗಿ ಮನಸ್ಸನ್ನು, ಮುಖವನ್ನು ಮುದುಡಿಸಿಕೊಂಡಿರ್ತಾನೆ. ಕ್ಷಮಾ ಪುಷ್ಪಂ ತತಃ ಪರಂ. ಕ್ಷಮೆ ಮಾಡಿದರೆ ಅಪ್ಪ ಅಂತೂ ನಾನು ತಪ್ಪು ಮಾಡಿದ್ದನ್ನು ಮನ್ನಿಸಿ ನನ್ನನ್ನು ಕ್ಷಮಿಸಿದ್ದಾರೆ, ನನಗೆ ಯಾವುದೇ ಶಿಕ್ಷೆಯನ್ನು ಕೊಟ್ಟಿಲ್ಲ ಅಂತ ಸಜ್ಜನರು ಸಂತೋಷಪಟ್ಟರೆ ಅದೇ ಒಂದು ಪುಷ್ಪ. ಕ್ಷಮಾ ಪುಷ್ಪಂ ತತಃ ಪರಂ. ಜ್ಞಾನ ಪುಷ್ಪಂ ತಪಃ ಪುಷ್ಪಂ ಧ್ಯಾನ ಪುಷ್ಪಂತು ಸಪ್ತಮಂ. ಜ್ಞಾನ, ವೇದಗಳ ಶಾಸ್ತ್ರಗಳ ಮೂಲಕವಾಗಿ ಆ ಪರಮಾತ್ಮನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಬೇಕು. ಅದೇ ಒಂದು ದೊಡ್ಡದಾದಂತಹ ಪುಷ್ಪ. ಯಾಕೆ ಅಂದರೆ ಇದು ನೇರವಾಗಿ ದೇವರಿಗೇನೆ, ಎಲ್ಲವೂ ದೇವರ ಸಂತೋಷಕ್ಕೇನೆ, ಅಂತರ್ಯಾಮಿಯಾದ ಭಗವಂತನ ಸಂತೋಷಕ್ಕಾದರೆ ಪರಮಾತ್ಮನ ಬಗ್ಗೆನೇ ಚೆನ್ನಾಗಿ ನಾವು ತಿಳಿದುಕೊಂಡ್ರೆ, ಅವನ ಗುಣಗಳನ್ನು, ಮಹಿಮೆಯನ್ನು ಚೆನ್ನಾಗಿ ತಿಳಿದುಕೊಂಡ್ರೆ ದೇವರ ಮುಖನೇ ಅರಳಿಬಿಡುತ್ತೆ. ನನ್ನ ಬಗ್ಗೆ ಇವನು ಸರಿಯಾಗಿ ತಿಳಿದುಕೊಂಡಿದ್ದಾನೆ, ತಪ್ಪು ತಿಳಿದುಕೊಂಡಿಲ್ಲ ಅಂತ. ದೇವರ ಬಗ್ಗೆ ನಾವು ತಪ್ಪು ತಿಳಿದುಕೊಂಡ್ರೆ ಹುಬ್ಬುಗಂಟು ಹಾಕ್ತಾನೆ. ನಮಗೆ ನರಕ, ಅನರ್ಥ ಅಂತ ಇದೆ, ಸಿದ್ಧವಾದದ್ದು. ನಾವೇನಾದರೂ ಆ ಪರಮಾತ್ಮನನ್ನು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಚೆನ್ನಾಗಿ ತಿಳಿದು ದೇವರು ನಮ್ಮ ಮೇಲೆ ಮಾಡುವ ಅನುಗ್ರಹ, ಅವನ ಕಾರುಣ್ಯ,
ಅವನ ಜ್ಞಾನ, ಅವನ ಶಕ್ತಿ, ಅವನ ಔದಾರ್ಯ, ಈ ಎಲ್ಲ ಗುಣಗಳನ್ನು ಸರಿಯಾಗಿ ತಿಳಿದರೆ, ಯಾವ ದೋಷಗಳು ದೇವರಲ್ಲಿಲ್ಲ ಅಂತ ತಿಳಿದರೆ, ಇಡೀ ಜಗತ್ತಿನ ಸೃಷ್ಟಿಯಾದಿಗಳನ್ನು ಮಾಡುವವನು ಭಗವಂತ ಅಂತ ಚೆನ್ನಾಗಿ ತಿಳಿದುಕೊಂಡ್ರೆ ದೇವರಿಗೆ ಸಂತೋಷವಾಗತ್ತೆ. ಮುಖ ಅರಳುತ್ತದೆ, ಮಂದಹಾಸ ಮಾಡುತ್ತಾನೆ. ಪುಷ್ಪಹಾಸ ಪ್ರಜಾಗರ, ಅದೇ ಪುಷ್ಪ. ಆ ಸಂತೋಷದಿಂದ ದೇವರ ನಗು ಏನು ಮುಖದ ಮೇಲೆ ತೋರಿ ಬರುತ್ತೆ, ಅದೇ ಪುಷ್ಪ, ಪುಷ್ಪಹಾಸ. ಆ ರೀತಿಯ ಆ ಪರಮಾತ್ಮನಿಗೆ ಜ್ಞಾನವನ್ನು ಸಮರ್ಪಣೆ ಮಾಡುವುದೇ ಒಂದು ಪುಷ್ಪ. ತಪಸ್ಸು, ಕ್ಲೇಶವನ್ನು ಸಹನ ಮಾಡಿ ದೇವರನ್ನು ಕಾಣಬೇಕು, ದೇವರನ್ನು ತಿಳಿಯಬೇಕು, ಈ ಸಂಸಾರದಿಂದ ಉದ್ಧಾರವನ್ನು ಹೊಂದಿ ಆ ಪರಮಾತ್ಮನ ಪಾದವನ್ನು ಸೇರಬೇಕು ಅಂತ ದೈಹಿಕವಾದ, ಮಾನಸಿಕವಾದ ಹಾಗೂ ವಾಚನಿಕವಾದ ಏನು ತ್ರಿವಿಧ ತಪಸ್ಸುಗಳಿವೆ, ಆ ತಪಸ್ಸುಗಳನ್ನು ಮಾಡಿದರೂ ಪರಮಾತ್ಮನಿಗೆ ಸಂತೋಷವಾಗತ್ತೆ. ಅದೇ ಒಂದು ಪುಷ್ಪ. ಧ್ಯಾನ ಪುಷ್ಪ. ಧ್ಯಾನ ನಿರಂತರವಾಗಿ, ಧ್ಯಾನನೂ ಒಂದು ಜ್ಞಾನವೇ, ಆದರೆ ನಿರಂತರವಾಗಿ ಆ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡ್ತಾ ಅವನ ರೂಪದ ಚಿಂತನವನ್ನು ಮಾಡುವುದುಂಟಲ್ಲ, ಆ ತರಹದ ಧ್ಯಾನದಿಂದಲೂ ಪರಮಾತ್ಮ ಸಂತುಷ್ಟನಾಗ್ತಾನೆ. ಇದು ಧ್ಯಾನ ಪುಷ್ಪ. ಕೊನೆಯದಾಗಿ ಸತ್ಯಂಚೈವಾಷ್ಟಮಂ ಪುಷ್ಪಂ, ಸತ್ಯವನ್ನು ಮಾತನಾಡುವುದು. ಏಭಿಸ್ತುಷ್ಯತಿ ಕೇಶವ, ಏಭಿಸ್ತುಷ್ಯತಿ ಕೇಶವ, ಇವುಗಳಿಂದ ದೇವರಿಗೆ ಸಂತೋಷವಾಗುತ್ತೆ. ಅವನ ಮುಖ ಅರಳುತ್ತೆ, ಅವನ ಮುಖದ ಮೇಲೆ ಮಂದಹಾಸ ಮೂಡುತ್ತೆ, ಪುಷ್ಪಹಾಸ ಬರುತ್ತೆ ಅನ್ನೋದಕ್ಕೆ ಇವುಗಳೆಲ್ಲ ಪುಷ್ಪಗಳು. ಇಂತಹ ಪುಷ್ಪಗಳನ್ನು ಆ ಪರಮಾತ್ಮನಿಗೆ ಅರ್ಪಿಸಬೇಕು ಅಂತ ಶಾಸ್ತ್ರ ಹೇಳಿದೆಯಲ್ಲ. ಈ ತರಹದ ಪುಷ್ಪಗಳನ್ನು ಸಮರ್ಪಣೆ ಮಾಡಬೇಕು, ಇಂತಹ ಪುಷ್ಪಗಳಿಂದಲೂ ದೇವರಿಗೆ ಅರ್ಚನೆ ಮಾಡಬೇಕು. ಇದು ಪ್ರಧಾನ. ಶ್ರೀಮದಾಚಾರ್ಯರು ಹೀಗೆ ನಿತ್ಯ ಅರ್ಚನೆ ಮಾಡ್ತಾ ಇದ್ರು ಅಂತ ಸುಮಧ್ವ ವಿಜಯದಲ್ಲಿ ವರ್ಣನೆ ಬರ್ತದೆ. ಅಷ್ಟಭಿರ್ಭಾವ ಪುಷ್ಪೈಹಿ. ಇಂತಹ ಪುಷ್ಪಗಳ ಉದ್ಯಾನವನ್ನು ಮಾಡಬೇಕು ಅಂತ ಈ ವರಾಹ ಪುರಾಣದ ಅರ್ಥ ಮಾಡಿಕೊಳ್ಳಬೇಕು ನಾವು. ಆ ಪುಷ್ಪೋದ್ಯಾನವನ್ನು ಮಾಡಲೇಬೇಕು. ಜೊತೆಗೆ ಈ ತರಹದ ಪುಷ್ಪಗಳ ಉದ್ಯಾನ ಮಾಡಬೇಕು. ಏನು ಹಾಗಂದರೆ ಪುಷ್ಪಗಳ ಉದ್ಯಾನ ಮಾಡೋದು ಅಂದರೆ, ಉದ್ಯಾನ ಅಂದರೆ ಏನು? ಬೇಕಾದಷ್ಟು ಬಳ್ಳಿಗಳು, ವೃಕ್ಷಗಳು ಅಲ್ಲಿ ಬೆಳೆಯುವಂತೆ ಮಾಡಬೇಕು. ನಿತ್ಯವೂ ಬೇಕಾದಷ್ಟು ಪುಷ್ಪಗಳು ಅರಳೋ ಹಾಗೆ ಮಾಡಿದರೆ ಅದು ಉದ್ಯಾನ. ಒಂದು ದಿನ ಎಲ್ಲಿಂದಲೋ ಪುಷ್ಪಗಳನ್ನು ತಂದು ಕೊಡುವುದು ಬೇರೆ. ನಿತ್ಯವೂ ಅರ್ಚನೆಗೆ ಅನುಕೂಲವಾಗುವುದಕ್ಕೆ ಹೂಗಳು ಬೆಳೆಯುವಂತೆ ಮಾಡುವುದು ತಾನೇ ಉದ್ಯಾನದ ನಿರ್ಮಾಣ ಅನ್ನುವುದಕ್ಕೆ ಅರ್ಥ. ಹಾಗಾದರೆ ನೀವು ಮಾತ್ರ ಜ್ಞಾನ, ತಪಸ್ಸು, ಧ್ಯಾನ, ಸತ್ಯ, ಅಹಿಂಸೆಯನ್ನು ಪಾಲನೆ ಮಾಡಿದರೆ ಸಾಲದು. ನೀವು, ನಿಮ್ಮ ಮಕ್ಕಳು, ನಿಮ್ಮ ಶಿಷ್ಯರು, ನಿಮ್ಮ ಬಂಧುಗಳು, ತದ್ಬಂಧು ಬಂಧು ತದ್ಬಂಧು ಎಲ್ಲರಿಗೂ ಕೂಡ ಅಹಿಂಸಾ, ಸತ್ಯ, ಜ್ಞಾನ, ಧ್ಯಾನ, ತಪಸ್ಸು, ಕ್ಷಮ, ಈ ಎಲ್ಲ ತರಹದ ಸದ್ಗುಣಗಳನ್ನು ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಮಾರ್ಗದರ್ಶನ ಮಾಡಿ, ಶಿಕ್ಷಣವನ್ನು ಕೊಡಿ, ಪ್ರಚೋದನೆಯನ್ನು ಮಾಡಿ, ಅವರಲ್ಲಿ ಈ ಸದ್ಗುಣಗಳನ್ನು ಬಿತ್ತಿ ಬೆಳೆಸಿ ಆ ತರಹದ ಪುಷ್ಪೋದ್ಯಾನವನ್ನು, ಇಂತಹ ಒಂದು ಆಧ್ಯಾತ್ಮಿಕವಾದಂತಹ ತೋಟವನ್ನು ಆ ಪರಮಾತ್ಮನ ನೋಟದ ಛಾಯೆಯಲ್ಲಿ ಇವರೆಲ್ಲ ಬೆಳೆಯುವಂತೆ ಮಾಡಿ ಆ ಕೃಪಾನೋಟ. ಈ ತೋಟ ಯಾಕೆ ಸಮರ್ಪಣೆ ಮಾಡುವುದು ದೇವರಿಗೆ? ಅವನ ಕೃಪಾನೋಟ ನಮ್ಮೆಲ್ಲರ ಮೇಲೆ ಬೀಳಲಿ, ನಮ್ಮೊಬ್ಬರ ಮೇಲೆ ಅಲ್ಲ, ಎಲ್ಲರ ಮೇಲೆ ಬೀಳಲಿ. ಇಂಥದೊಂದು ಉದ್ಯಾನವನ್ನೇ ದೇವರಿಗೆ ಸಮರ್ಪಣೆ ಮಾಡೋಣ ಅನ್ನುವ ರೀತಿಯಲ್ಲಿ ಈ ಪುರಾಣ ವಚನದ ಚಿಂತನವನ್ನು ನಾವು ಮಾಡಬೇಕು.